स्वागत है आपका बी न्यूज नेशन में। मैं हूं आबिद हुसैन शेख। लिंगायत समुदाय की महिलाओं का स्वामी शिव प्रकाश पर आक्रोश। पिछले दिनों बागेवाड़ी के शिव प्रकाश स्वामी ने लिंगायत महिलाओं के सांप्रदायिक और सांकेतिक पहनावे को लेकर आपत्तिजनक विवादात्मक बयान देते हुए लिंगायत महिलाओं को गले में रुद्राक्षी की माला पहनकर अपने धर्म का प्रचार करने की बात कही थी। इसका विरोध करते हुए आज हजारों की संख्या में लिंगायत समुदाय की महिलाओं ने विशाल प्रतिभटन रैली का आयोजन करके जिला अधिकारी दफ्तर से सिद्धेश्वर मंदिर तक विरोध प्रदर्शन करते हुए आक्रोश व्यक्त किया। त्रैलोक्य संपदालेख्य ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮಃ. ಈ ಒಂದು ಸಮಾವೇಶವನ್ನು ನಡೆಸುವಂತ ಒಂದು ಸನ್ನಿವೇಶಕ್ಕೆ ತಂದು ನಿಲ್ಲಿಸಿರೋದ್ರಿಂದ ಇವತ್ತು ಯಾವ BID ಸಂಸ್ಥೆ ಬಿಜಾಪುರದ ಘನತೆ ಗೌರವವನ್ನು ಎತ್ತಿ ಹಿಡಿತೈತಿ, ಇಂಥ ಒಂದು ಸಂಸ್ಥೆ ಸಂಸ್ಥಾಪಕರಲ್ಲಿ ನಾವೆಲ್ಲರೂ ಕೂಡ ಒಂದು ಕ್ಷಣ ಕಣ್ಣುಯ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ಬಂದಾಳಪ್ಪಗಳು. ಅವರು ಕೃಪಾ ಕಾರುಣ್ಯದಿಂದ ಇದು ಈ ಕ್ಷೇತ್ರ ಇವತ್ತ ನಮ್ಮೆಲ್ಲರನ್ನು ಅಭಿಮಾನಿಸುವಂತ ನಮ್ಮ ಅಭಿನಯಕ್ಕೂ ಮಿಗಿಲಾಗಿ ಜಗಜ್ಯೋತಿ ಬಸವೇಶ್ವರರು ಈ ನಾಡನ್ನ ಜಾತಿ ಮತ ಪಂಥ ಅನ್ನದೇನೆ ಕಾಯಕವೇ ಕೈಲಾಸ ನನಗಿಂತ ಈಗಾಗಲೇ ನಮ್ಮ ವಿಭೂತಿಯರ ಮಠ ಸ್ವಾಮಿಗಳು ಹೇಳಿದರು, ನಮ್ಮ ನೀರಾವರಿ ಸಚಿವರು ಎಲ್ಲ ಕಡೆ ನೀರು ಕೊಟ್ಟಾರ, ಬಹಳ ಸಂತೋಷ ಆಯ್ತು. ಬರೋಬ್ಬರಿ ಬಹಳ ಸಂತೋಷ. ಎಲ್ಲರಿಗೂ ನೀರು ಕೊಟ್ಟಾನ, ಅವನ ತಲೆಯಾಗ ಭಕ್ತಿ ತುಂಬಿಕೊಂಡಿಲ್ಲಲ್ಲ, ಅದು ನಮಗೆ ಬಹಳ ನೋವಾಗಿದೆ.
ನಾವು ಕೇಳತ್ತೇವೆ, ನೀವು ಕೇಳ್ತೇವೆ, ಅವ್ರ ಉತ್ತರ ಹೇಳ್ಬೇಕೇ. ಉತ್ತರ ಕೊಡಬೇಕು, ಅವ್ರು ಕೊಡಲ್ಲ ಅಂದ್ರೆ ಬಿಡಬೇಕು. ನೀವು ಮಾಧ್ಯಮದವ್ರು ಹಂಗೆ ಹೇಳಿದ್ರೆ ನಮ್ಗೇನು ಅವಶ್ಯಕತೆ ಇಲ್ಲ ಬರೋದು. ನಾನು ಹೇಳಕ್ ಬರ್ತೀನಿ, ನನಗೂ ಫ್ಯಾಕ್ಟ್ ಗೊತ್ತು ಏನಿದೆ ಒಳಗಿನ ಅಂತ. ನಿಮಗೇನು ರೀ ಬುದ್ಧಿ ಇಲ್ಲ? ದೊಡ್ಡ ಸರ್ ಈಗ ನಾನು ಮಾಧ್ಯಮದವ್ರಿಗೆ ಬುದ್ಧಿನೇ ಇಲ್ಲ. ನಡೀತು ಅಂತಕ್ಕಂಥದ್ದು ಮಾಧ್ಯಮದ ಎಲ್ಲ ಸ್ನೇಹಿತರು ತಾವು ಗಮನಿಸಿದ್ದೀರಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿ ಎಲ್ಲರೂ ನಿಜವಾಗಿ ತಲೆ ತಗ್ಗಿಸ್ತಕ್ಕಂಥ ಒಂದು ಅಮಾನವೀಯವಾದಂಥ ಘಟನೆ ಇವತ್ತು ಇಲ್ಲಿ ನಡೀತಾ ಇದೆ. ಇವತ್ತು ಲಿಂಗಾಯತ ಸ್ವತಂತ್ರ ಧರ್ಮ ಹೋರಾಟ ನಡೆದ ನಂತರ ಏನು ಶಿವಪ್ರಕಾಶ ಸ್ವಾಮೀಜಿ ಅಂತಕ್ಕಂಥ ಒಬ್ಬ ಬಾಗೇವಾಡಿಯ ಸ್ವಾಮೀಜಿಗಳು ಅವರು ಒಂದು ಭಾಳ ಲಿಂಗಾಯತ ಹೋರಾಟಗಾರರ ಹೆಂಡಂದಿರು ನಮ್ಮ ತಾಳಿಯನ್ನು ತೆಗೆದಿಡಬೇಕು ಅಂತಕ್ಕಂಥ ಅವಿವೇಕದ ಹೇಳಿಕೆಯನ್ನು ಇವತ್ತು ನೀಡಿದ್ದಾರೆ. ಅಂತ ಅವಿವೇಕದ ಹೇಳಿಕೆಯನ್ನು ಪ್ರತಿಭಟಿಸಿ ಜಿಲ್ಲೆಯಾದ್ಯಂತ ಎಲ್ಲ ಮಹಿಳೆಯರು ಬಂದು ಇವತ್ತು ಪ್ರತಿಭಟನೆಯನ್ನು ಸ್ವಯಂ ಪ್ರೇರಿತರಾಗಿ ಮಾಡ್ತಾ ಇದ್ದಾರೆ. ಅಂತ ತಾಯಿ ಸ್ವರೂಪರಾದಂಥ ಮಹಿಳೆಯರ ಮೇಲೆ ಕಲ್ಲನ್ನು ತೂರ್ತಕ್ಕಂಥದ್ದು ಬಸವನಾಡಿನಲ್ಲಿ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ಸಂಗತಿ. ಇವತ್ತು ಇಲ್ಲಿ ಕೆಲವೇ ಬೆರಳೆಣಿಕೆಯಷ್ಟು ಜನ, ಕೇವಲ 100 ಜನ ಮಠಾಧೀಶರು, 6 ಜನ ಇಲ್ಲ, 100 ಜನ ಮಠಾಧೀಶರು ಬಂದು ಇವತ್ತು ತಾವು ಗಮನಿಸ್ತಾ ಇದ್ದೀರಿ. ಇಲ್ಲೇ ಎದುರಿಗೆ ಬಸವಣ್ಣನವರ ಭಾವಚಿತ್ರ ಇದೆ. ಇದೇ ಇವತ್ತು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸ್ವಾಮೀಜಿಗಳು ಅದೇ ಬಸವಣ್ಣ ಹುಟ್ಟಿರ್ತಕ್ಕಂಥ ಬಸವನಾಡು ಬಸವನ ಬಾಗೇವಾಡಿಯಲ್ಲಿ ಪುರಪ್ರವೇಶ ಮಾಡುವಾಗ ಬಸವಣ್ಣನ ಭಾವಚಿತ್ರವನ್ನು ತೆಗೆಸಿ, ಬಸವಣ್ಣನ ಭಾವಚಿತ್ರದ ಇರುವಲ್ಲಿ ಕೆಳಗೆ ನಾವು ಹಾಯ್ದು ಹೋಗೋದಿಲ್ಲ, ಅದನ್ನು ತೆಗೀರಿ ಅಂತ ಹೇಳಿರ್ತಕ್ಕಂಥ ಈ ಸ್ವಾಮೀಜಿಗಳು ಇವತ್ತು ಅದೇ ಬಸವಣ್ಣನವರ ಭಾವಚಿತ್ರದ ಕೆಳಗೆ ನಿಂತು ಅವರ ಭಾವಚಿತ್ರವನ್ನು ಹಾಕಿ ಇವತ್ತು ನ್ಯಾಯವನ್ನು ಕೇಳತಕ್ಕಂಥ ಮಟ್ಟಕ್ಕೆ ಇಳಿದಿದ್ದಾರೆ. ಇದು ನಿಜವಾದ ಬಸವ ತತ್ವದ ಗೆಲುವು, ಇದು ಲಿಂಗಾಯತರ ಗೆಲುವು. ಇವತ್ತು ಬಸವಣ್ಣನ ಬೆಳಕು ಈ ಬಸವನಾಡಿನಲ್ಲಿ ಪ್ರಜ್ವಲಿಸ್ತಾ ಇರೋದರ MB ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು, ಶರಣ್ ಪ್ರಕಾಶ್ ಪಾಟೀಲ್ರು ಎಲ್ಲ ಹೋರಾಟಗಾರರ ಹೋರಾಟದ ಪ್ರತಿಫಲವಾಗಿ ಇವತ್ತು ಪುರಪ್ರವೇಶ ಮಾಡುವಾಗ ಬಸವಣ್ಣನವರನ್ನು ಕೆಳಗಿಳಿಸಿ ಒಳಗೆ ಹೋದವರು ಇವತ್ತು ಬೀದಿಗೆ ಬಂದು ಅದೇ ಬಸವಣ್ಣನ ಭಾವಚಿತ್ರದ ಕೆಳಗೆ ನಿಂತು ನಾವು ವೀರಶೈವ ಲಿಂಗಾಯತರು ಒಂದೇ ಎಂದು ಹೇಳುವಂತಹ ಮಟ್ಟಕ್ಕೆ ಬಂದಿದ್ದೀರಲ್ಲ, ಇದು ಇವತ್ತು ನಿಜವಾದಂಥ ಪರಿವರ್ತನೆ. ಮೂಲ ಕಾರಣ ಯಾರು? ಗಲಾಟೆಗೆ ಯಾರು ಕಾರಣರಲ್ಲ ಸರ್. ಗಲಾಟೆಗೆ ಯಾರು ಕಾರಣ ಅಂದರೆ ಇಲ್ಲೇನು ನಮ್ಮ ಬೆಳವಣಿಗೆಯನ್ನು ಸಹಿಸಿದ್ದೇನೆ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತೇನು ಕೆಲವರು ಇಲ್ಲಿ ಬಂದು ಕಲ್ಲನ್ನು ಒಗಿತಕ್ಕಂಥದ್ದು ಮಾಡ್ತಾ ಇದ್ದಾರೆ, ಹೆಣ್ಣುಮಕ್ಕಳ ಕೈ ಕಚ್ಚತಕ್ಕಂಥದ್ದು. ಇಲ್ಲಿ ಬಂದಂಥ ಹೆಣ್ಣು ಮಕ್ಕಳಿಗೆ ತಾವು ಕೂಡ ಒಬ್ಬ ಹೆಣ್ಣು ಮಗಳಿಂದ ಜನ್ಮ ಪಡೆದಿದ್ದೇವೆ ಅನ್ನೋ ಪ್ರಾಥಮಿಕ ಜ್ಞಾನ ಇಲ್ಲದೇನೆ ಇವತ್ತು ಅಗೌರವದಿಂದ ಆ ಶಬ್ದಗಳು ನನ್ನ ನಾಲಿಗೆಯಿಂದ ನಾನು ನೀಡಲಿಕ್ಕಾಗದೆ ಅಂಥ ಶಬ್ದಗಳನ್ನು ಬಳಸಿ ಆ ತಾಯಂದಿರನ್ನು ಇವತ್ತು ಅವಮಾನ ಮಾಡಲಾಗಿದೆ. ಇದು ಬಹಳ ಖೇದಕರ ಸಂಗತಿ. ಒಂದೇ ಸ್ಥಳದಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಾವು ಪರ್ಮಿಷನನ್ನು ಟೈಮ್ ಬೇರೆ ಬೇರೆ ಇದೆ. ಉದ್ದೇಶಪೂರ್ವಕವಾಗಿ ಇಲ್ಲಿ ಸೇರಿರ್ತಕ್ಕಂಥ ಸ್ವಾಮೀಜಿಗಳು ಅದನ್ನು ಗದ್ದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಸಮಯವನ್ನು ಎಳಿತಾ ಈ ಪ್ರತಿಭಟನೆ ಇಲ್ಲಿವರೆಗೂ ಬರೋವರೆಗೂ ತಮ್ಮ ಒಂದು ಭಾಷಣಗಳನ್ನು ಎಳಿತಾ ಬಂದಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಅವರಿಗೆ ಸಾಕಷ್ಟು ತಿಳಿ ಹೇಳಿದರೂ ಕೂಡ ಅದಕ್ಕೆ ಅವರು ಗಮನ ಹರಿಸ್ತೇನೆ ಈ ಎಲ್ಲ ಗೊಂದಲಗಳಿಗೆ ಕಾರಣರಾಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಅವರು ಈ ಹೋರಾಟ ಬರುವವರೆಗೂ ನಾವು ಇಲ್ಲೇ ಇರಬೇಕು ಅಂದ್ರೆ ಇಲ್ಲಿ ಗಲಾಟೆ ಆಗೋದ್ರಿಂದ ಇದರ ಅಪಕೀರ್ತಿ ಲಿಂಗಾಯತ ಹೋರಾಟಗಾರರು ತಲೆ ಕಟ್ಟಬೇಕು. ಇದು ಅವರ ನಿಜವಾದ ಕಲ್ಲು ಹೋರಾಟ ಆಗಿದೆ. ಲೈಟ್ಗಳನ್ನು ತೆಗೆಸ್ತಕ್ಕಂಥ ಷಡ್ಯಂತ್ರ ನಡೆದಿದೆ. ಇಲ್ಲೆಲ್ಲ ಲೈಟ್ಗಳನ್ನು ತೆಗೆದಿದ್ರು, ಮೈಕ್ಗಳನ್ನು ಕಿತ್ತಾಕ್ತಕ್ಕಂಥದ್ದು, ಹೆಣ್ಮಕ್ಳ ಕೈ ಹಿಡಿದು ನುಗ್ಗಿಸ್ತಕ್ಕಂಥದ್ದು, ಕಚ್ಚತಕ್ಕಂಥದ್ದು, ಕಲ್ಲು ಒಗಿತಕ್ಕಂಥದ್ದು. ಇದು ಈ ಬಸವನಾಡಿನ ಜನ ನಾವು ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಸ್ವಾಮೀಜಿಗಳಿಗೆ ಇದು ಶೋಭೆ ತರಲ್ಲ ಸರ್. ನಾವು ಬಸವಣ್ಣ ಏನು ಹೇಳಿದ್ರೆ ಲಾಂಛನಕ್ಕೆ ಶರಣೆಂಬೆ ಅಂತ ಹೇಳಿದ್ರಿಂದ ನೀವು ಕ್ಯಾವಿ ಹಾಕಿದಿರಿ ಅಂತ ನಿಮ್ಗೆ ನಾವು ಗೌರವ ಕೊಡ್ತಾ ಇದೀವಪ್ಪ. ನಮಗೂ ಕೆಟ್ಟ ಪದಗಳನ್ನು ಬಳಸಕ್ಕೆ ಬರ್ತದೆ, ಕಚ್ಚಕ್ಕೆ ನಮಗೆ ಹಲ್ಲುಗಳಿಲ್ವಾ? ಆದರೆ ನಾವು ಬಸವ ತತ್ವದ ನೆರಳಲ್ಲಿ ಬದುಕನ್ನು ಕಟ್ಕೊಂಡವರು. ನಮ್ಮ ಸಂಸ್ಕಾರ ಅಂಥದ್ದಲ್ಲ. ಅದಕ್ಕೆ ದಯವಿಟ್ಟು ನೀವು ಇಂತಹ ಎಲ್ಲಿ ಮೃಗಾಲಯದಲ್ಲಿರೋರೆಲ್ಲ ಮಠಗಳಿಗೆ ಬಂದರೆ ಹೀಗೆ ಆಗತ್ತೆ ಸರ್. ಮೃಗಾಲಯದಲ್ಲಿರೋರು ಮಠಮಾನ್ಯಗಳಿಗೆ ಬಂದರೆ ಸಂಸ್ಕಾರ ಇಲ್ಲದೆ ಇರತಕ್ಕಂಥವ್ರು ಇಂಥ ಒಂದು ಲಿಂಗಾಯತ ಸ್ವತಂತ್ರ ಧರ್ಮ ಆಗೋದನ್ನು ತಡಿಬೇಕು ಅಂತಕ್ಕಂಥ ಹತಾಶ ಮನೋಭಾವದಿಂದ ಮಾಡ್ತಕ್ಕಂಥ ಹೋರಾಟಗಳು ಇದೇ ನಿಟ್ಟಿನಲ್ಲಿ ಸಾಗೋದು ಭಾಳ ಆತಂಕಕಾರಿ ಬೆಳವಣಿಗೆ ಅಂತ ನನಗೆ ಅನಿಸ್ತದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವತ್ತು ಮಹಿಳೆಯರನ್ನ ನಾವು ಜಗತ್ತಿನಲ್ಲಿ ಈ ದೇಶ ಏನು ಮಾಡ್ತದೆ ಗೌರವ
ಸಂಕೇತ ಒಂದು ಪೂಜನೀಯ ಸ್ಥಾನದಲ್ಲಿ ನಾವು ಇವತ್ತು ಪೂಜಿಸ್ತೀವಿ. ಅದನ್ನು ಬಿಟ್ಟು ನಾವು ತಾಯಿಯ ಪಾದದಡಿ ಇವತ್ತು ನಾವು ಸ್ವರ್ಗದ ಅಂತ ತಿಳ್ಕೊಂಡು ನಾವು ನಡೆಯುವಂಥ ಒಂದು ಸಂಪ್ರದಾಯದವರು. ಅದ್ರ ಜೊತೆಗೆ ಹೆಣ್ಮಕ್ಳು ಅಂದರೆ ನಾವು ಮುತ್ತೈದೆ ಸಂಕೇತವಾಗಿ ಏನು ಮಾಡ್ತೀವಿ, ಕುಂಕುಮ, ಅರಿಶಿನ, ತಾಳಿ, ಕಾಲುಂಗುರ ಇವೆಲ್ಲ ನಮ್ಮದು ಒಂದು ಮುತ್ತೈದೆ ಸಂಕೇತ. ಆ ಸಂಕೇತಗಳನ್ನು ಅವರು ಮಹಿಳೆಯರ ವಿರುದ್ಧ ಬೇಡ ಅಂತನ್ನೋದೇನು ಸ್ವಾಮೀಜಿಯವರು ಹೇಳಿಕೆಯನ್ನು ನೀಡ್ತಿದ್ದಾರಲ್ಲ, ಇದನ್ನೆಲ್ಲ ನಾವು ವಿವಿಧ ಪರ ಮಹಿಳಾ ಸಂಘಟನೆಗಳಿಂದ ಒಕ್ಕೂರಲೆಯಿಂದ ಇದನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ. ಸ್ವಾಮೀಜಿಯವರಿಗೆ ನಾವೊಂದು ಕೇಳ್ತೀನಿ, ಸಮಾಜ ಒಡೆಯುವಂಥ ಹೇಳಿಕೆಯನ್ನು ಅವರು ಕೊಡಬಾರ್ದು, ಸಮಾಜ ಕೂಡಿಸುವಂಥ ಅವರು ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಅದರ ಜೊತೆಗೆ ಮೊಟ್ಟ ಮೊದಲನೇದಾಗಿ ಸ್ವಾಮೀಜಿ ಆಗುವ ಪೂರ್ವದಲ್ಲಿ ಅವರು ಒಬ್ಬರು ತಾಯಿಯ ಮಗ, ಇದನ್ನು ಅವರು ಅರ್ಥಕೊಂಡು ಹೇಳಿಕೆಯನ್ನು ಕೊಟ್ಟಿದ್ರು ಅಂತಂದ್ರೆ ಒಳ್ಳೆಯದಾಗ್ತಿತ್ತು. ಅವರು ಸ್ತ್ರೀಯರ ಪರ ಏನು ಅಪಚಾರದ ಒಂದು ಹೇಳಿಕೆ ಕೊಡ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು. ನಾವು ಇವತ್ತು ಎಲ್ಲ ವಿವಿಧ ಪರ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು, ಎಲ್ಲ ಮಹಿಳೆಯರು ಸೇರಿ ನಾವು ಇವತ್ತು ಅವ್ರನ್ನ ಒಕ್ಕೊರಲೆಯಿಂದ ಅವರ ಹೇಳಿಕೆಯನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಉಗ್ರ ಹೋರಾಟ ಮಾಡ್ತೀವಿ. ಇದನ್ನು ಹೇಳಿಕೆ ಕೊಡೋದು ಅವರು ಪುನರಾವರ್ತನೆ ಆಗಬಾರ್ದು. ಅದರ ಜೊತೆಗೆ ಸ್ತ್ರೀ ಕುಲಕ್ಕೆ ಅವರು ಅಪಚಾರ ಮಾಡ್ಲಿಕ್ಕಂತಾರೆ. ಗುರುಗಳು ಸ್ವಾಮಿಗಳು ಅಂತಂದ್ರೆ ಮಾರ್ಗದರ್ಶನ ಕೊಡಬೇಕು ವಿನಃ ಯಾವುದೇ ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಅವರು ಕೊಡ್ಲಿಕ್ಕೆ ಹೋಗಬಾರ್ದು. ಈ ರೀತಿ ಒಳಗೆ ನಾವು ಅವ್ರಿಗೆ ಹೇಳ್ತೀವಿ. श्रीदेवी उत्तला से। और खबरों के लिए देखते रहिए बी न्यूज़ नेशन।